ಸ್ಥಾನವನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಸಚಿವ ಇಲ್ಲಿ ಆರ್.ಬಿ. ತಿಮ್ಮಾಪೂರ್. ಮಂತ್ರಿಗಿರಿ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪೂರ್ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ವು. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತಹ ವಿಚಾರಗಳು ಸಾಕಷ್ಟು ಸದ್ದು ಮಾಡಿತ್ತು. ಇವರನ್ನು ಕೂಡ ಮಂತ್ರಿಗಿರಿಯಿಂದ ಕೈ ಬಿಡ್ತಾರೆ ಅನ್ನುವಂತಹ ಸುದ್ದಿ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇತ್ತು. ಸಚಿವ ಸ್ಥಾನ ಬಿಟ್ಕೊಡಲ್ಲ ಅಂತ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಸಂದೇಶ ರಾಜ್ಯ ಕಾಂಗ್ರೆಸ್ ಪಾಳ್ಯಕ್ಕೋ ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೋ ಸಚಿವಗಿರಿ ಬಿಡಲಿಕ್ಕೆ ನಾನು ತಯಾರಿಲ್ಲ, ಅಧಿಕಾರಿಗಳು ತಪ್ಪು ಮಾಡಿದರೆ ಕ್ರಮ ಅಂತ ಒಂದು ಕಡೆ ಸಚಿವರು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಂದು ಅಗ್ರಿಮೆಂಟ್ ಮಾಡಿಕೊಡ್ಲಿಕ್ಕೆ ಬಾರ್ ರಿನ್ಯೂವಲ್ ಮಾಡಿಸ್ಲಿಕ್ಕೂ ಕೂಡ ಸಾಕಷ್ಟು ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅಂತ ಸಾಕಷ್ಟು ಸಂದರ್ಭದಲ್ಲಿ ಬಾರ್ ಮಾಲೀಕರು, ವೈನ್ ಸ್ಟೋರ್ ಮಾಲೀಕರು ಗಂಭೀರವಾದಂತಹ ಆರೋಪವನ್ನು ಮಾಡಿದರು. ಮೊನ್ನೆ ಕೂಡ ಇಡೀ ರಾಜ್ಯದಾದ್ಯಂತ ವೈನ್ ಸ್ಟೋರ್ಗಳನ್ನು ಬಂದ್ ಮಾಡಿ, ಬಾರ್ ಮತ್ತು ವೈನ್ ಸ್ಟೋರ್ಗಳನ್ನ ಬಂದ್ ಮಾಡಿ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡಿದರು. ಆ ಪ್ರತಿಭಟನೆ ಅದು ನೇರವಾಗಿ ಆರ್.ಬಿ. ತಿಮ್ಮಾಪೂರ್ಗೋಸ್ಕರನೇ ಮಾಡಿದ್ದು. ಯಾಕಂದರೆ ಸಾಕಷ್ಟು ಗೋಲ್ಮಾಲ್ ನಡೀತಾ ಇದೆ. ಆರ್.ಬಿ. ತಿಮ್ಮಾಪೂರ್ ಎಲ್ಲವೂ ಕೂಡ ಅವರ ಮೂಗಿನ ಕೆಳಗಡೆನೆ ಭ್ರಷ್ಟಾಚಾರಗಳು ಆಗ್ತಾ ಇದ್ದಾವೆ ಅಂತ. ಇನ್ನು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಾರ್ ಲೈಸೆನ್ಸ್ಗೆ ಕೋಟಿ ಹಣ ಲಂಚದ ಆರೋಪ ಎಲ್ಲ ಅಧಿಕಾರಿಗಳಿಂದ ವಸೂಲಿ ಆಗ್ತಾ ಇತ್ತು ಅಂತ ಅಬಕಾರಿ ಸಚಿವರು ರಾಜೀನಾಮೆ ಕೊಡ್ಲಿ ಎಂಬ ಕೂಗು ಕೇಳಿ ಬರ್ತಾ ಇದೆ. ಸಂಪುಟ ಪುನರಚನೆ ಆದರೆ ಸಹಜವಾಗಿ ತಿಮ್ಮಾಪೂರ್ಗೆ ಕೋಕ್ ಕೊಡುವ ನಿರೀಕ್ಷೆ ಬಹುತೇಕ ಇಲ್ಲಿ ಕಾಣ್ತಾ ಇದೆ. ತಿಮ್ಮಾಪೂರ್ಗೆ ಕೋಕ್ ಅನ್ನೋ ಚರ್ಚೆ ಹೊತ್ತಲ್ಲೇ ಅವರು ಒಂದು ಸಂದೇಶ ಕೊಟ್ಟಿದ್ದಾರೆ. ನಾನು ಯಾಕೆ ಬಿಡಬೇಕು ಮಂತ್ರಿಗಿರಿ, ನಾನು ಬಿಡಲ್ಲ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ಕೇಸ್, ಇಡೀ ರಾಜ್ಯದ ಬೊಕ್ಕಸ ತುಂಬ್ತಾ ಇರುವಂಥದ್ದೇ ಅಬಕಾರಿ ಇಲಾಖೆಯಿಂದ. ಆ ಇಲಾಖೆಯನ್ನು ನಾನು ಹೆಂಗೆ ಬಿಟ್ಕೊಡ್ಲಿ? ನಾನೇನು ತಪ್ಪು ಮಾಡಿಲ್ಲ, ನಾನು ಮಂತ್ರಿಗಿರಿ ಬಿಟ್ಕೊಡುವಂಥ ಮಾತೇ ಇಲ್ಲ. ಅಧಿಕಾರಿಗಳು ತಪ್ಪು ಮಾಡಿದರೆ ನಾನು ಯಾಕ್ರಿ ತಲೆದಂಡ ಆಗಲಿ? ಅಧಿಕಾರಿಗಳು ತಪ್ಪು ಮಾಡಿದರೆ ಅಧಿಕಾರಿಗಳ ತಲೆದಂಡ ಆಗಬೇಕು. ಆ ಅಧಿಕಾರಿಗಳು ಯಾರು ಹ್ಯಾಂಡ್ ಓವರಲ್ಲಿ ಇರ್ತಾರೆ? ಆರ್.ಬಿ. ತಿಮ್ಮಾಪೂರ್ ಅವರೇ ನಿಮ್ಮ ಹ್ಯಾಂಡ್ ಓವರಲ್ಲಿ ಇರ್ತಾರೆ. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂದಾಗ ಚಾಟಿ ಬೀಸಬೇಕಾಗಿದ್ದ ಕೆಲಸ ಯಾರ್ದು? ನಿಮ್ಮದೇ. ಇಲ್ಲಿ ಇವರ ಹೋರಾಟ ಯಾರ್ದೀಗ? ನಿಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇರೋದು ಯಾರು? ಜನಸಾಮಾನ್ಯರಲ್ಲ, ಬಾರ್ ಮಾಲೀಕರು, ವೈನ್ ಸ್ಟೋರ್ ಮಾಲೀಕರು. Ashwavega English News. Coming soon. Your channel, your voice, your trust.